ನಮಸ್ಕಾರ ಶ್ರೋತೃ ಬಂಧುಗಳೇ. ಡಿ ವಿ ಗುಂಡಪ್ಪನವರು ಒಂದಿಷ್ಟು ಕಗ್ಗಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಡಿ ವಿ ಗುಂಡಪ್ಪನವರು ಅನೇಕ ಕಗ್ಗಗಳನ್ನು ಬರೀತಾರೆ. ಆ ಕಗ್ಗಗಳಲ್ಲಿ ಒಂದಿಷ್ಟು ವಿಷಯವನ್ನು ಹೀಗೆ ನಮ್ಮ ಮನಮುಟ್ಟುವಂತೆ ಹೇಳ್ತಾರಲ್ಲ, ನೀನು ಹೆಸರಿಗಾಗಿ ಯಾಕೆ ನೀ ಕೆಲಸ ಮಾಡ್ತೀಯ ಅಂತ ಕೇಳ್ತಾರೆ. ಒಂದು ಕಗ್ಗದಲ್ಲಿ ಎಷ್ಟು ಚಂದ ಕೊಡ್ತಾರೆ ನೋಡಿ ಉತ್ತರ. ಅಕ್ಕಿ ಒಳಗನ್ನವನು ಮೊದಲಾರು ಕಂಡವನು, ಅಕ್ಕರದ ಬರಹಕ್ಕೆ ಮೊದಲಿಗನದಾರು, ಲೆಕ್ಕವಿರಿಸಿಲ್ಲ ಜಗತ್ತನ್ನಾದಿ ಬಂಧುಗಳ, ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ. ಹೆಸರು ಹೆಸರೆಂಬುದೆಂ ಕಸರು ಬೀಸುವ ಗಾಳಿ, ಹಸೆಯೊಂದು ನಿನಗೇಕೆ ಬ್ರಹ್ಮಪುರಿಯೊಳಗೆ. ಶಿಶುವಾಗು ನೀ ಮನದಿ ಹಸುವಾಗು ಸಸಿಯಾಗು, ಕಸಬರಕೆಯಾಗಿಳೆಗೆ ಮಂಕುತಿಮ್ಮ. ಹೆಸರು ಹೆಸರೆಂಬುದೆಂ ಕಸರು ಬೀಸುವ ಗಾಳಿ. ನೋಡಿ ಎಷ್ಟು ಚಂದ ನಮಗೆ ಕೊಡ್ತಾರೆ ನಮ್ಮ ಕಲ್ಪನೆಗೆ. ಅಕ್ಕಿ ಒಳಗೆ ಅನ್ನವನ್ನು ಮೊದಲಾರು ಕಂಡು, ಅಕ್ಕಿಯಿಂದನ ಅನ್ನಕ್ಕದಂತೇಳಿ ಯಾರಿಗೆ ಗುರ್ತದ? ಯಾರಿಗೆ ಒಂದು ಅಕ್ಕಿಯಿಂದ ಅನ್ನಕ್ಕದಂತೇಳಿ ನಾವು ಈಗ ಊಟ ಮಾಡ್ತಾ ಇದ್ದೀವಲ್ಲ, ಅಕ್ಕಿಯಿಂದನ ಅನ್ನಕ್ಕದಂತೆ ಮೊದಲು ಯಾರು ಕಂಡಿಡಿದ್ರೆ ಯಾರಿಗೆ ಗುರ್ತದನ್ನು? ಒಂದು ಸಾಮಾನ್ಯ ಪ್ರಶ್ನೆಯನ್ನು ನಮ್ಮ ಮುಂದೆ ಇಡ್ತಾರೆ. ಯಾರಿಗೂ ಗುರ್ತಿಲ್ಲ. ಯಾರೋ ಒಬ್ಬರು ಕಂಡುಹಿಡಿದಿದ್ದಾರೆ ಅದನ್ನು, ಅಕ್ಕಿಯಿಂದ ಅನ್ನಕ್ಕತ್ತಂತೇಳಿ. ಯಾರಿಗೂ ಗುರ್ತೇ ಇಲ್ಲ ಅದು. ಅಕ್ಕಿಯೊಳಗೆ ಅನ್ನವನು ಮೊದಲಾರು ಕಂಡವನು, ಅಕ್ಕರದ ಬರಹಕ್ಕೆ ಮೊದಲಿಗನದಾರು. ಅಕ್ಷರವನ್ನು ಮೊದಲು ಕಂಡುಹಿಡಿದಂಥವ್ರು ಯಾರು? ಲಿಪಿಗಳನ್ನು ಮೊದಲು ಕಂಡುಹಿಡಿದಂಥವ್ರು ಯಾರು? ಯಾರೋ ಒಬ್ಬರು ಇದ್ದಾರಲ್ಲ, ಅವ್ರು ಏನಾದ್ರು ತಮ್ಮ ಹೆಸರನ್ನು ದಾಖಲಿಸಿ ಹೋಗಿದ್ದಾರಾ? ಇಲ್ಲ. ಕಂಡುಹಿಡಿದ್ರು, ಲೋಕಾರ್ಪಣೆ ಮಾಡಿದ್ರು, ಹೋಗಿಬಿಟ್ರು. ಅಕಸ್ಮಾತ್ ನಾವೇನಾದರೂ ಅದನ್ನು ಕಂಡುಹಿಡಿದಿದ್ರೆ ಅಯ್ಯೋ ಅದ್ರ ಕಥೆನೇ ಬೇರೆ. ಎಲ್ಲರನ್ನೂ ಕರೆಸ್ತಿದ್ವಿ ನಾವು. TV9, ಉದಯ, ಸುವರ್ಣ, ಮತ್ತು ಈ ಟಿ ವಿ ಎಲ್ಲರನ್ನೂ ಕರೆಸಿ ಇದನ್ನು ನಾನು ಕಂಡುಹಿಡಿದೆ, ಇದನ್ನು ನಾನು ಮಾಡಿದೆ, ಇದನ್ನು ನನ್ನ ಹೆಸರು, ನಂದು ನಿಂದು ಎಷ್ಟು ಬಡದೆ ಆಡ್ತೀವಿ. ಅದಕ್ಕೆ ಹೇಳ್ತಾರವರು, ಅಕ್ಕಿ ಒಳಗನ್ನವನು ಮೊದಲಾರು ಕಂಡವನು, ಅಕ್ಕರದ ಬರಹಕ್ಕೆ ಮೊದಲಿಗನದಾರು, ಲೆಕ್ಕವಿರಿಸಿಲ್ಲ ಜಗತ್ತನ್ನಾದಿ ಬಂಧುಗಳ, ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ. ಹೆಸರು ಹೆಸರೆಂಬುದೆಂ ಕಸರು ಬೀಸುವ ಗಾಳಿ. ಹೆಸರಿಗಾಗಿ ನೀನು ಕೆಲಸ ಮಾಡಲಿಕ್ಕೆ ಹೋಗಬೇಡ. ಈ ಬ್ರಹ್ಮಪುರಿಯೊಳಗೆ ಹುಟ್ಟಿಯಲ್ಲ, ನಿನಗೆ ಹಸೆ ಮನೆ ಆಗಬೇಕಂತ ಕೇಳ್ತಾರೆ. ಶಿಶುವಾಗು ನೀ ಮನದಿ. ಇವೊಂದು ಮಗು ಇರ್ತದೆ ನೋಡಿ, ಅದಕ್ಕೆ ನೀವು ಬೇಕಾದಷ್ಟು ನೀವು ಅದನ್ನು ಹೊಡೀರಿ, ಬೇಯ್ರಿ, ಸಿಟ್ಟು ಮಾಡಿರಿ, ಅದು ಮತ್ತೊಂದು ಗಳಿಗೆ ಓಡಿ ಬರ್ತದೆ. ಎಂಥ ಮನಸ್ಸಿರ್ತದಲ್ಲ ಪಕ್ವತೆ ಅದರದ್ದು. ಆ ಬುದ್ಧಿ ನಮ್ಮ ಹತ್ರಕ್ಕಿದೆನಾ? ಅದಕ್ಕೆ ಶಿಶುವಾಗು ನೀ ಮನದಿ. ಹಸುವಾಗು ನೋಡಿ, ಹಸುವಾಗು. ಹಸು ನೋಡಿ, ಆಕಳ ಏನೆಲ್ಲ ಕಸ ಕಡ್ಡಿ ಎಲ್ಲ ತಿಂತದೆ, ಎಲ್ಲೆಲ್ಲೋ ನೀರು ಕುಡಿತದೆ, ಆದರೆ ಅಮೃತಕ್ಕೆ ಸಮಾನವಾದಂಥ ಹಾಲನ್ನು ಕೊಡ್ತದಲ್ಲ, ಅಂಥ ಬುದ್ಧಿ ನಮಗೆ ಇದೆನಾ? ಅದಕ್ಕೆ ಸಸಿಯಾಗು. ಸಸಿಗಳು ನೋಡಿ, ನೀವು ಒಂದು ಯಾವುದೋ ಒಂದು ಸಸಿ ಬೆಳೆದು ದೊಡ್ಡದಾಗಿ ನಿಂತೆ ಅಂದರೆ ನಿಂತಲ್ಲೇ ನಿಂತು ಎಷ್ಟು ಸೇವೆಯನ್ನು ಮಾಡ್ತದೆ. ಅದು ನಮಗೆ ನೆರಳು ಕೊಡ್ತದೆ, ಆಕ್ಸಿಜನ್ ಕೊಡ್ತದೆ, ಹೂ ಕೊಡ್ತದೆ, ಹಣ್ಣು ಕೊಡ್ತದೆ. ಇಷ್ಟೆಲ್ಲ ನಿಂತಲ್ಲೇ ನಿಂತು ಸೇವೆಯನ್ನು ಮಾಡ್ತದೆ. ಮುಂದೊಂದು ದಿವಸ ತಳಗೆ ಬಿದ್ದಾಗಲೂ ಕೂಡ ಅದು 100 ವರ್ಷ ನಮಗೆ ಕೃಷಿ ಉತ್ಪನ್ನ ಚಟುವಟಿಕೆಗಳಿಗೆ ಬಾಗಿಲು ಕಿಟಕಿ ಏನೇನೋ ಅದು ನಮಗೆ ಉಪಯೋಗಕ್ಕೆ ಬರ್ತದೆ. ಆದರೆ ಮನುಷ್ಯ ಅದಕ್ಕೆ ಬರ್ತಾನೆ, ಹೆಸರಿಗಾಗಿ ಪಡೆದಾಡೋದಲ್ಲ. ಹೀಗೆ ಡಿ ವಿ ಗುಂಡಪ್ಪನವರು ಅನೇಕ ಕಗ್ಗಗಳನ್ನು, ಮುಕ್ತಕಗಳನ್ನು ಬರೆದು ನಮ್ಮ ಈ ಮಾನವನ ಮನಸ್ಸನ್ನು, ಮಾಲಿನ್ಯವನ್ನು ತೊಳೆಯಲಿಕ್ಕೆ ಅವರು ಕೊಟ್ಟಿದ್ದಾರೆ. ಅವುಗಳನ್ನು ಓದಿ ನಾವು ಪುನೀತರಾಗಬೇಕನ್ನುವಂಥ ಮಾತನ್ನು ಹೇಳಿ ಮತ್ತೆ ನಾನು ನಿಮ್ಗೆ ಸಿಗ್ತೀನಿ. ಮತ್ತು ದಿವಸ ಒಂದು ಯಾವುದ್ಯಾವುದೋ ಒಂದಿಷ್ಟು ಕಗ್ಗಗಳನ್ನು ಹೇಳ್ತಾ ಮಾಡ್ತಾ ವ್ಯಾಖ್ಯಾನ ಮಾಡ್ತಾ ಒಂದಿಷ್ಟು ಬಿಡ್ತೀನಿ. ಯಾರು ಕೇಳ್ತಾರೆ ಕೇಳಿ ಬಿಡಲಿ, ಆದರೆ ನಾನು ಮಾತ್ರ ಕಳಿಸ್ತೀನಿ ಅನ್ನುವಂಥ ಮಾತನ್ನು ಹೇಳಿ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೆ. ಧನ್ಯವಾದಗಳು.